ನಮಸ್ಕಾರ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿ ಹಿನ್ನೆಲೆ ಗೋವುಗಳ ಸಂರಕ್ಷಣೆಗಾಗಿ ಸರ್ಕಾರಿ ಗೋಶಾಲೆಗಳ ಸ್ಥಾಪನೆಗೆ ಚಿಂತನೆ, ಪ್ರಭು ಚೌಹಾಣ್. ಹಾಗೂ ರಾಜ್ಯದಲ್ಲಿಂದು ಹೊಸದಾಗಿ 438 ಕೊರೋನಾ ಪ್ರಕರಣ, 344 6 ಮಂದಿ ಸಾವು. ವಾರ್ತೆಗಳ ವಿವರ. ಕೋವಿಡ್-19 ಸಾಂಕ್ರಾಮಿಕದ ವೇಳೆ ಭಾರತದ ಸ್ಥಿತಿಯನ್ನು ಕಂಡು ಇಡೀ ಜಗತ್ತು ಭಯಗೊಂಡಿತು. ಆದರೆ ಇಂದು ದೇಶದ ಚೇತರಿಕೆಯನ್ನು ಕಂಡು ನಿಬ್ಬೆರಗಾಗಿದೆ. ಯೋಗ, ಧ್ಯಾನದಂತಹ ಪ್ರಕ್ರಿಯೆಗಳಿಂದ ಜನರು ರೋಗಮುಕ್ತರಾಗುತ್ತಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ದೇಶ ವಿದೇಶಗಳಲ್ಲಿ ಸಹಜ ಮಾರ್ಗದ ಮೂಲಕ ಯೋಗ ಹಾಗೂ ಧ್ಯಾನದ ಕುರಿತು ಮಾರ್ಗದರ್ಶನ ನೀಡುತ್ತಿರುವ ರಾಮಚಂದ್ರ ಮಿಷನ್ನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ದೇಶಿಸಿ ಅವರು ಮಾತನಾಡಿ, ಇಂದಿನ ದಿನಮಾನದಲ್ಲಿ ಮನುಷ್ಯನ ಜೀವಿತಾವಧಿ ಕಡಿಮೆಯಾಗುತ್ತಿದ್ದು 75 ವರ್ಷ ಬದುಕಿದರೆ ಹೆಚ್ಚು ಎನ್ನುವಂತಾಗಿದೆ. ಇಂತಹ ಸಮಯದಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಯೋಗ ಮತ್ತು ಧ್ಯಾನ ಸೂಕ್ತ ಮಾರ್ಗ ಎಂದರು. ಧ್ಯಾನ ಹಾಗೂ ಯೋಗ ಕೇವಲ ರೋಗ ದೂರ ಮಾಡುವುದಲ್ಲದೆ ದೇಹ ಮತ್ತು ಮನಸ್ಸಿನ ಸ್ವಾಸ್ಥ್ಯ ಕಾಪಾಡುವ ಮೂಲಕ ರೋಗ ಬರದಂತೆಯೂ ಕಾಪಾಡುತ್ತದೆ. ಈ ನಿಟ್ಟಿನಲ್ಲಿ ಸಹಜ ಮಾರ್ಗದ ಮೂಲಕ ರಾಮಚಂದ್ರ ಮಿಷನ್ ಆಸಕ್ತರಿಗೆ ತರಬೇತಿ ಹಾಗೂ ಮಾರ್ಗದರ್ಶನ ನೀಡುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. सहज मार्ग के जरिए आप लोगों को स्फूर्त और आध्यात्मिक ढंग से स्वस्थ रखने में बहुत बड़ा योगदान दे रहे हैं. पोस्ट कोरोना वर्ल्ड में अब योग और ध्यान को लेकर पूरी दुनिया में गंभीरता और बढ़ रही है. योग के साथ ध्यान की भी आज के विश्व को बहुत अधिक आवश्यकता है. दुनिया के कई बड़े संस्थान ये दावा कर चुके हैं कि अवसाद, डिप्रेशन मानव जीवन की कितनी बड़ी चुनौती बनता जा रहा है. ऐसे में मुझे विश्वास है कि आप अपने हार्टफुलनेस कार्यक्रम से योग और ध्यान के जरिए इस समस्या से निपटने में मानवता की मदद करेंगे. ಶಿವಮೊಗ್ಗದ ಹೊರವಲಯದ ಸೋಗಾನಿಯಲ್ಲಿ 384 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ವಿಮಾನ ನಿಲ್ದಾಣ ಕಾಮಗಾರಿಯನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ಪರಿಶೀಲಿಸಿದರು. ಕಾಮಗಾರಿಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸುವಂತೆ ಅವರು ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಸೂಚಿಸಿದರು. ಬಳಿಕ ಯಡಿಯೂರಪ್ಪ, ಇನ್ನೊಂದು ವರ್ಷದಲ್ಲಿ ಕಾಮಗಾರಿ ಪೂರ್ಣಗೊಂಡು ವಿಮಾನ ಹಾರಾಟ ಪ್ರಾರಂಭವಾಗಬೇಕು. ರಾತ್ರಿ ವೇಳೆ ವಿಮಾನ ತಂಗಲು ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ. ಇದರಿಂದ ಈ ಭಾಗದ ಕೈಗಾರಿಕಾ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ಆಶಯ ವ್ಯಕ್ತಪಡಿಸಿದರು. ಬಿಪಿಎಲ್ ಕಾರ್ಡ್ಗಳ ಬಗ್ಗೆ ಯಾವುದೇ ಚರ್ಚೆ ಅಗತ್ಯವಿಲ್ಲ. 2017ರ ಮಾರ್ಗಸೂಚಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಕಾನೂನು ಬಾಹಿರವಾಗಿ ಅನರ್ಹರು ಬಿಪಿಎಲ್ ಕಾರ್ಡ್ ಪಡೆದಿರುವವರು ಕೂಡಲೇ ಹಿಂದಿರುಗಿಸಬೇಕು. ಇಲ್ಲವಾದಲ್ಲಿ ಅವರಿಂದ ಹಿಂಬಾಕಿ ವಸೂಲಿ ಮಾಡುವುದಲ್ಲದೆ ಕಾನೂನು ಕ್ರಮವನ್ನೂ ಸಹ ಕೈಗೊಳ್ಳಲಾಗುವುದು ಎಂದು ಯಡಿಯೂರಪ್ಪ ಸ್ಪಷ್ಟಪಡಿಸಿದರು. ಶಿವಮೊಗ್ಗ ನಗರದಲ್ಲಿ ಎಫ್ಎಂ ರೇಡಿಯೋ ಕೇಂದ್ರ ಆರಂಭಿಸಲು ಕ್ರಮ ತೆಗೆದುಕೊಳ್ಳಲಾಗುತ್ತಿದೆ. ಸರ್ಕಾರದ ಹಂತದಲ್ಲಿರುವ ಸಮಸ್ಯೆಗಳನ್ನು ಕಾನೂನಿನ ಚೌಕಟ್ಟಿನಲ್ಲಿ ಬಗೆಹರಿಸಲಾಗುವುದು ಎಂದು ಮುಖ್ಯಮಂತ್ರಿ ಹೇಳಿದರು. ಸಂಸದ ಬಿವೈ ರಾಘವೇಂದ್ರ ಹಾಗೂ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನೈಟ್ ಲ್ಯಾಂಡಿಂಗ್ಗೂ ಸಹ ವ್ಯವಸ್ಥೆ ಮಾಡಿದ್ದೇವೆ. ಬಹುಶಃ ಇದರಿಂದ ಈ ಭಾಗದ ಒಂದು ಕೈಗಾರಿಕೆಗಳ ಪುನಶ್ಚೇತನಕ್ಕೆ ಹೆಚ್ಚು ಒತ್ತನ್ನು ಕೊಂಡ್ರ ಆಗುತ್ತೆ. ಬಿಪಿಎಲ್ ಕಾರ್ಡ್ ಬಗ್ಗೆ ಚರ್ಚೆ ಮಾಡುವ ಅಗತ್ಯ ಇಲ್ಲ. ಮೊದಲು 2017ರಲ್ಲಿ ಏನೇನು ಸೂಚನೆಯನ್ನು ಯಾವ್ಯಾರು ಕೊಡಬೇಕು ಅಂತ ಹೇಳಿದ್ರು ಅವರು ಕೊಡೋದು ಮುಂದುವರಿಯುತ್ತೆ. ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಆದರೆ ಶ್ರೀಮಂತರಿಗೆ ಅನಗತ್ಯವಾಗಿ ಬಿಪಿಎಲ್ ಕಾರ್ಡ್ ತಗೊಳ್ತಾ ಇರೋದು ನಿಲ್ಲಬೇಕು. ಅದಕ್ಕೆ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳು ನಾನು ಸೂಚನೆ ಕೊಟ್ಟಿದ್ದೇನೆ. ಕಾನೂನು ಬಾಹಿರವಾಗಿ ಯಾರು ಬಿಪಿಎಲ್ ಕಾರ್ಡು ಹೊರಟಿದ್ದಾರೆ ಅವರು ವಾಪಸ್ ಕೊಡಬೇಕು. ಇಲ್ಲ ಅಂದರೆ ಅವ್ರ ಮೇಲೆ ಕಾನೂನಂತೆ ಕ್ರಮ ತಗೊಂಡು ಅವ್ರು ಹೆಚ್ಚುವರಿಯಾಗಿ ತಗೊಳ್ಳೋದ್ರ ಬಗ್ಗೆಯೂ ಸಹ ಹಣವನ್ನು ವಸೂಲು ಮಾಡಬೇಕು ಅಂತ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಯಾರು ಬಿಪಿಎಲ್ ಕಾರ್ಡ್ ಅಗತ್ಯ ಇಲ್ಲ ಅಂತ ಅವರು ವಾಲಂಟಿಯರ್ ಆಗಿ ವಾಪಸ್ ಕೊಡುವಂಥದ್ದು ಅವ್ರ ದೃಷ್ಟಿಯಿಂದ ಒಳ್ಳೆಯದು. ಅದನ್ನು ಮಾಡಬೇಕು ಅಂತ ವಿನಂತಿ ಮಾಡಿ.
ರಾಜ್ಯದ ಹಲವು ಭಾಗಗಳಲ್ಲಿ ಈ ತಿಂಗಳ 22ರಿಂದ 6ರಿಂದ 8ನೇ ತರಗತಿಯವರೆಗೆ ಶಾಲೆಗಳನ್ನು ಆರಂಭಿಸಲು ನಿರ್ಧರಿಸಲಾಗಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಆರೋಗ್ಯ ಇಲಾಖೆಯ ಜೊತೆ ಉನ್ನತ ಮಟ್ಟದ ಸಭೆ ನಡೆಸಿದ ನಂತರ ಈ ವಿಷಯ ತಿಳಿಸಿದ ಅವರು, ಬೆಂಗಳೂರು ನಗರ ಹಾಗೂ ಕೇರಳ ಗಡಿ ಭಾಗಗಳಲ್ಲಿ 6 ಮತ್ತು 7ನೇ ತರಗತಿಗಳನ್ನು ಆರಂಭಿಸುತ್ತಿಲ್ಲ. 8ನೇ ತರಗತಿಗಳು ಪ್ರಾರಂಭವಾಗಲಿವೆ. ಬೆಂಗಳೂರು ಮತ್ತು ಕೇರಳ ಗಡಿ ಭಾಗದಲ್ಲಿ ಕೊರೋನಾ ಸೋಂಕಿನ 2ನೇ ಅಲೆ ಇರುವ ಕುರಿತು ಅವಲೋಕನ ನಡೆಯುತ್ತಿದ್ದು, ಈ ತಿಂಗಳ 24 ಹಾಗೂ 25ರಂದು ಸಭೆ ನಡೆಸಿ ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು. 1ರಿಂದ 5ನೇ ತರಗತಿಗಳನ್ನು ಆರಂಭಿಸುವ ಬಗ್ಗೆಯೂ ಇದೇ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರಕ್ಕೆ ಬರಲಾಗುವುದು. ಹಲವು ರಾಜ್ಯಗಳಲ್ಲಿ ಈಗಾಗಲೇ ಶಾಲೆಗಳನ್ನು ಆರಂಭಿಸಿದ್ದು, ರಾಜ್ಯದಲ್ಲೂ ಭೌತಿಕ ತರಗತಿಗಳನ್ನು ನಡೆಸಲು ಆದ್ಯತೆ ನೀಡಲಾಗುತ್ತಿದೆ ಎಂದರು. ಉಳಿದಂತೆ ಇದೇ 22ರಿಂದ ರಾಜ್ಯದ ಉಳಿದ ಭಾಗಗಳಲ್ಲಿ 6, 7 ಮತ್ತು 8ನೇ ತರಗತಿಗಳನ್ನು ಆರಂಭಿಸಲಾಗುತ್ತದೆ. ಶಾಲೆಗೆ ವಿದ್ಯಾರ್ಥಿಗಳು ಬರುವುದು ಕಡ್ಡಾಯವಲ್ಲ. ಆನ್ಲೈನ್ ಮೂಲಕವೂ ಶಿಕ್ಷಣ ಮುಂದುವರಿಸಬಹುದು ಎಂದರು. 22ನೇ ತಾರೀಕು ಫೆಬ್ರವರಿ 22ನೇ ತಾರೀಕಿಂದ ನಮ್ಮ ರಾಜ್ಯದಲ್ಲಿ ಏನು 9, 10 ಶುರುವಾಗಿತ್ತು, ಅದನ್ನು ಇನ್ನಷ್ಟು ವಿಸ್ತರಿಸಿ 6, 7, 8 ಈ ತರಗತಿಗಳು ಕೂಡ ಪೂರ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗುತ್ತೆ. 6th, 7th, 8th ಈಗಾಗಲೇ 9th, 10th ಇದೆ, 11th, 12th ಇದೆ. ಸೊ 6 to 8 ಏನು ವಿದ್ಯಾಗಮ ಅಂತ ನಾವು ಮಾಡ್ತಾ ಇದ್ವು, ಅದನ್ನ ನಾವು ತರಗತಿಗಳನ್ನಾಗಿ ಪರಿವರ್ತನೆ ಮಾಡಿ ಪೂರ್ಣಾವಧಿ ತರಗತಿಯನ್ನು ಮಾಡ್ತಾ ಇದ್ವಿ 22 ಫೆಬ್ರವರಿಯಿಂದ. ಆದರೆ ಬೆಂಗಳೂರು ನಗರ ಮತ್ತು ಕೇರಳ ರಾಜ್ಯದ ಗಡಿಭಾಗದ ಪ್ರದೇಶಗಳಿದೆ, ನಾಟ್ ಡಿಸ್ಟ್ರಿಕ್ಟ್ಸ್, ಪ್ರದೇಶಗಳು, ಅಟ್ಯಾಚ್ಡ್ ತಾಲೂಕು ಇರ್ಬೋದು, ಅಟ್ಯಾಚ್ಡ್ ಊರಿರ್ಬೋದು, ಅಲ್ಲಿ 6, 7 ಶುರು ಮಾಡೋದಿಲ್ಲ, ಕೇವಲ 8ನೇ ತರಗತಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಬೆಂಗಳೂರು ವೈದ್ಯಕೀಯ ಕಾಲೇಜು ಹಾಗೂ ಸಂಶೋಧನಾ ಸಂಸ್ಥೆ ಘಟಿಕೋತ್ಸವ ಬೆಂಗಳೂರಿನಲ್ಲಿಂದು ನಡೆಯಿತು. ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಘಟಿಕೋತ್ಸವ ಉದ್ಘಾಟಿಸಿ ವಿದ್ಯಾರ್ಥಿಗಳಿಗೆ ಪದವಿ ಹಾಗೂ ಪದಕ ವಿತರಣೆ ಮಾಡಿದರು. ಬಳಿಕ ಅವರು, ವೈದ್ಯರು ಪ್ರತಿ ರೋಗಿಯನ್ನು ಕುಟುಂಬದ ಸದಸ್ಯರಂತೆ ಕಂಡು ಸೇವೆ ನೀಡಿದರೆ ಸರ್ಕಾರ ಆರೋಗ್ಯ ಕ್ಷೇತ್ರದಲ್ಲಿ ನಿರೀಕ್ಷಿತ ಸೇವೆ ನೀಡಲು ಸಹಕಾರಿಯಾಗಲಿದೆ ಎಂದರು. ಸರ್ಕಾರಿ ಆರೋಗ್ಯ ಕ್ಷೇತ್ರದಲ್ಲಿ 3 ಲಕ್ಷ ಮಂದಿ ಕಾರ್ಯನಿರ್ವಹಿಸುತ್ತಿದ್ದು, ಆರೋಗ್ಯ ಸಂಸ್ಥೆಗಳು ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡುತ್ತಿಲ್ಲ ಎನ್ನುವ ಮಾತುಗಳು ಜನಸಾಮಾನ್ಯರಿಂದ ಕೇಳಿಬರುತ್ತಿವೆ. ಅದನ್ನು ಹೋಗಲಾಡಿಸಲು ಮುಂದಾಗಬೇಕು ಎಂದು ಹೇಳಿದರು. ರಾಜ್ಯದಲ್ಲಿ ಉತ್ತಮ ಆರೋಗ್ಯ ವ್ಯವಸ್ಥೆ ನಿರ್ಮಾಣಕ್ಕೆ ವೈದ್ಯರ ಸಹಕಾರ ಅತ್ಯಗತ್ಯ. ವೈದ್ಯರು ಹಳ್ಳಿಗಳಲ್ಲೂ ಸೇವೆ ಸಲ್ಲಿಸಲು ಮುಂದಾಗಬೇಕು. ರಾಜ್ಯ ಸರ್ಕಾರ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ನೀಡಿದೆ ಎಂದರು. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಗ್ರಾಮೀಣ ಪ್ರದೇಶಗಳ ಪ್ರಮುಖ ಆರೋಗ್ಯ ಸೇವಾ ಕೇಂದ್ರಗಳಾಗಿದ್ದು, ಅವುಗಳನ್ನು ಮೇಲ್ದರ್ಜೆಗೇರಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಈವರೆಗೆ 5 ಲಕ್ಷ ಮಂದಿಗೆ ಕೊರೋನಾ ಸೋಂಕಿನ ಲಸಿಕೆ ನೀಡಲಾಗಿದೆ ಎಂದು ಹೇಳಿದರು. Now from the protected environment of the classrooms, you are exposed yourself to the external world. Education is a continuous process, we all know that. Innovation is the order of the life. So the budding doctors, especially the house surgeons, graduates and the postgraduates, I acknowledge from the bottom of my heart for the tireless work that you did throughout the COVID journey. ಉಪನ್ಯಾಸಕ ಡಾಕ್ಟರ್ ಶ್ರೀಕಂಠ ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಮಾರ್ಗಸೂಚಿಯನ್ನು ನೀಡಿ ವೈದ್ಯಕೀಯ ಜಗತ್ತಿನ ಕುರಿತು ವಿವರಿಸಿದರು. When I care for a patient with cerebellar disorder, our physiologist par excellence, Professor C. Narayan Shetty, who also taught us clinical medicine, wakes me with the teachings of dendrothalamo-rubrocortical tract, servocontroller, and dysdiadochokinesis, even before we enter the second year.
When coordinating a seminar on asymptomatic hyperuricemia and discussing with students on the mechanism of allopurinol, even just a week ago, Professor Gangadhar refreshes me on the purine metabolism from Harper's textbook, the rate-limiting enzyme HGPRT, the Lesch-Nyhan syndrome, and the penultimate enzyme xanthine oxidase. ಗ್ರಾಮ ಪಂಚಾಯಿತಿಗೆ ನೂತನವಾಗಿ ಆಯ್ಕೆಯಾಗಿರುವ ಸದಸ್ಯರುಗಳಿಗೆ ಸಾಮರ್ಥ್ಯ ಅಭಿವೃದ್ಧಿ ಕಾರ್ಯಾಗಾರವನ್ನು ಬೆಂಗಳೂರಿನಿಂದ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆಯೋಜಿಸಲಾಗಿತ್ತು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆಎಸ್ ಈಶ್ವರಪ್ಪ ಕಾರ್ಯಕ್ರಮ ಉದ್ಘಾಟಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಹೆಚ್ಚಿನ ಬಲ ತುಂಬಿದ್ದು, ಸರ್ಕಾರದಿಂದ ಬರುವ ಅನುದಾನಗಳನ್ನು ಸದ್ಬಳಕೆ ಮಾಡಿಕೊಂಡು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಬೇಕು ಎಂದರು. ರಾಜ್ಯದ 6,010 ಗ್ರಾಮ ಪಂಚಾಯಿತಿಗಳಲ್ಲಿ 50%ಕ್ಕೂ ಹೆಚ್ಚು ಮಹಿಳಾ ಪ್ರಾತಿನಿಧ್ಯವಿದ್ದು, ಮಹಿಳೆಯರು ನಾಯಕಿಯರಾಗಿ ಹೊರಹೊಮ್ಮಬೇಕು. ಅಭಿವೃದ್ಧಿಗಾಗಿ ತಂತ್ರಜ್ಞಾನ ಬಳಕೆ ಹೆಚ್ಚು ಮಾಡುತ್ತಿದ್ದು, ಪಂಚಾಯತ್ ಸದಸ್ಯರಿಗೆ ಯೂಟ್ಯೂಬ್ ವಾಹಿನಿ ಮೂಲಕ ನಿರಂತರ ತರಬೇತಿ ಕಾರ್ಯಕ್ರಮ ಜಾರಿಗೊಳಿಸಲಾಗುವುದು ಎಂದರು. ದೇಶಕ್ಕೆ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತೇನೆ. ಉಮಾ ಮಹದೇವನ್ ಮೇಡಮ್ ಈ ತರಬೇತಿಯ ಒಂದು ಸೂತ್ರಧಾರರು ಅಥವಾ ಮಾರ್ಗದರ್ಶಕರು ಅಂತ ಹೇಳ್ಬೋದು. ಮೇಡಮ್ ಕೂಡ ಇವತ್ತು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಇವರು ಪ್ರಧಾನ ಕಾರ್ಯದರ್ಶಿಗಳು ಪಂಚಾಯತ್. ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿ 75 ವರ್ಷ ತುಂಬುತ್ತಿರುವ ಹಿನ್ನೆಲೆಯಲ್ಲಿ ಸ್ವಾತಂತ್ರ್ಯೋತ್ಸವದ ವಜ್ರ ಮಹೋತ್ಸವ ಆಚರಣೆ ಸಂದರ್ಭದಲ್ಲಿ ಪಂಚಾಯತ್ ರಾಜ್ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಹೊಸ ಯೋಜನೆಗಳನ್ನು ಜಾರಿಗೆ ತರಲಾಗುವುದು. ಗ್ರಾಮ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಪ್ರತಿದಿನ ಒಂದೆರಡು ಗ್ರಾಮೀಣ ಪ್ರದೇಶಗಳಿಗೆ ಭೇಟಿ ನೀಡಿ ಆಡಳಿತ ವ್ಯವಸ್ಥೆ ಚುರುಕುಗೊಳಿಸಲು ಪ್ರಯತ್ನಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ರಾಜ್ಯದ 285 ಕೇಂದ್ರಗಳಲ್ಲಿ 850 ಸಂಪನ್ಮೂಲ ವ್ಯಕ್ತಿಗಳೊಂದಿಗೆ ಈ ತರಬೇತಿ ಕಾರ್ಯಾಗಾರವನ್ನು ನಡೆಸಲಾಗುವುದು ಹಾಗೂ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ತರಬೇತಿಯನ್ನು ನೀಡಲಾಗುವುದು ಎಂದು ತಿಳಿಸಿದರು. ಗೋಹತ್ಯೆ ನಿಷೇಧ ಕಾಯ್ದೆ ಅನುಷ್ಠಾನ ಮತ್ತು ಇಲಾಖಾ ಪ್ರಗತಿ ಪರಿಶೀಲನಾ ಸಭೆಯನ್ನು ಪಶುಸಂಗೋಪನೆ ಸಚಿವ ಪ್ರಭು ಬಿ ಚೌಹಾಣ್ ಮೈಸೂರಿನಲ್ಲಿಂದು ನಡೆಸಿದರು. ಬಳಿಕ ಅವರು ರಾಜ್ಯದಲ್ಲಿ ಸಂಪೂರ್ಣ ಗೋಹತ್ಯೆ ತಡೆಯಲಾಗುವುದು, ಗೋವುಗಳ ರಕ್ಷಣೆಗೆ ಖಾಸಗಿ ಗೋಶಾಲೆಗಳಿಗೆ ಅನುದಾನ ನೀಡುವುದರೊಂದಿಗೆ ಸರ್ಕಾರಿ ಗೋಶಾಲೆ ಸ್ಥಾಪನೆಗೆ ಚಿಂತನೆ ನಡೆಸಲಾಗಿದೆ ಎಂದರು. ಮೃಗಾಲಯದ ಪ್ರಾಣಿಗಳಿಗೆ ಆಹಾರ ಕೊರತೆ ಉಂಟಾದಲ್ಲಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದು ತಿಳಿಸಿದರು. ಕುಂದೆ ಕೊರತೆ ಇದೆ, ಜಾಸ್ತಿ ಜಾಗ ಖಾಲಿ ಇದೆ, ಈ ತರ ಎಲ್ಲ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಗೋ ರಕ್ಷಣೆ ಮಾಡಬೇಕು, ಸರ್ಕಾರ ಜವಾಬ್ದಾರಿ ಇದೆ. ಪ್ರೈವೇಟ್ ಗೋಶಾಲೆ ಇದೆ ನಮ್ಮ ಕಡೆ, 188 ಗೋಶಾಲೆ ಇದೆ. ಸರ್ಕಾರದಿಂದ ಅವರು ನಾನು ಅನುದಾನ ಕೊಡ್ತಾ ಇದ್ದೀವಿ. ಆಮೇಲೆ ಗೋಮಾಲ ಜಮೀನಿಗೆ ನಾನು ಆರ್ಡರ್ ಮಾಡ್ಲಿಕ್ಕೆ ಎಲ್ಲ ಡಿಸಿಗೆ ಹೇಳ್ತಾ ಇದ್ದೀವಿ. ಈ ಥರ ಆಮೇಲೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಮುಜುರಾಯಿ ಇದೆ, ಅವ್ರ ಕಡೆಯಿಂದ ಹೆಲ್ಪ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನರೇಗಾ ಜಿಲ್ಲಾ ಪಂಚಾಯತ್ ಅವ್ರ ಕಡೆಯಿಂದ ಫಾರೆಸ್ಟ್ ಇದೆ, ಬೇರೆ ಬೇರೆ ಕಡೆಯಿಂದ ನಾನು ಉತ್ತರ ಪ್ರದೇಶ ಹಿಂಗೆ ಮಾಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಮುಜುರಾಯಿ ಗಡಿ ಅವ್ರು ಹೆಲ್ಪ್ ಮಾಡಿದಾರ, ಫಾರೆಸ್ಟ್ ಹೆಲ್ಪ್ ಮಾಡಿದಾರ, ನರೇಗಾ ಹೆಲ್ಪ್ ಮಾಡಿದಾರ, ಎಲ್ಲೆಲ್ಲಿ ಸಂಘ ಸಂಸ್ಥಾ ಮಠ ಮಂದಿರ ಎಲ್ಲ ಹೆಲ್ಪ್ ಮಾಡ್ತಾರೆ. ಈ ತರ ನಾನು ಕೂಡ ನಾನು ಈ ಕರ್ನಾಟಕ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಆಗಿದೆ. ಸರ್, ರೈತರಿಗೆ ಏನ್ ತೊಂದರೆ ಇಲ್ಲ, ಕಾಂಗ್ರೆಸ್ಗೆ ತೊಂದರೆ ಇದೆ. ರೈತರು ಯಾವ ತೊಂದರೆ ಇಲ್ಲ, ರೈತರು ಖುಷಿ ಇದ್ದಾರೆ, ಎಲ್ಲಾ ಜನ ಖುಷಿ ಇದ್ದಾರೆ. ಫೋನ್ ಮಾಡ್ತಾರೆ, ಸರ್ ಒಳ್ಳೆ ಮಾಡಿದಿರಿ, ನಮ್ಮ ಹೆಚ್ಚಿನ ಗೋಮಾತಾ ನಮ್ಮ ರಕ್ಷಣೆ ಮಾಡಿದಿರಿ, ಈ ತರ ಎಲ್ಲ ಮಾಡ್ತಾ ಇದಾರೆ, ಫೋನ್ ಮಾಡ್ತಾ ಇದ್ದಾರೆ. ಯಾವ ರೈತರು ತೊಂದರೆ ಇಲ್ಲ, ತೊಂದರೆ ಆಗಲ್ಲ. ಮಾತೃಭೂಮಿಯ ರಕ್ಷಣೆಗಾಗಿ ಶ್ರಮಿಸಿದ ಮಹಾರಾಜ ಸುಹೇಲ್ ದೇವ್ ಅವರಂತಹ ಪರಾಕ್ರಮಿಗಳಿಗೆ ಸೂಕ್ತ ಗೌರವ ಸಲ್ಲಿಸುವ ಕೆಲಸ ಎನ್ಡಿಎ ಸರ್ಕಾರ ಮಾಡುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಉತ್ತರ ಪ್ರದೇಶದ ಚಿತ್ತೌರ್ ಸರೋವರದ ಬಳಿ ಮಹಾರಾಜ್ ಸುಹೇಲ್ ದೇವ್ ಸ್ಮಾರಕ ನಿರ್ಮಾಣಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಶಿಲಾನ್ಯಾಸ ಹಾಗೂ ಮಹಾರಾಜ್ ಸುಹೇಲ್ ದೇವ್ ವೈದ್ಯಕೀಯ ಕಾಲೇಜು ಉದ್ಘಾಟಿಸಿ ಮಾತನಾಡಿದ ಅವರು, ದೇಶದ ಇತಿಹಾಸ ರಚಿಸುವಾಗ ಮಹಾರಾಜ್ ಸುಹೇಲ್ ದೇವ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮೊದಲಾದವರನ್ನು ಕಡೆಗಣಿಸಲಾಗಿದೆ. ಅಂಬೇಡ್ಕರ್ ಅವರನ್ನು ಸಹ ಕೇವಲ ರಾಜಕೀಯ ಕಣ್ಣಿನಿಂದ ಚಿತ್ರಿಸಲಾಗಿದ್ದು, ಎನ್ಡಿಎ ಸರ್ಕಾರ ಈ ಎಲ್ಲಾ ತಪ್ಪುಗಳನ್ನು ಸರಿಪಡಿಸಲು ಮುಂದಾಗಿದೆ ಎಂದರು. ಮಹಾರಾಜ್ ಸುಹೇಲ್ ದೇವ್ ಪರಾಕ್ರಮಶಾಲಿ ಮಾತ್ರವಲ್ಲದೆ ಸಂವೇದನಾಶೀಲ ವ್ಯಕ್ತಿತ್ವ ಹೊಂದಿದ್ದರು. ಶಿಕ್ಷಣ ಕ್ಷೇತ್ರ ಸೇರಿದಂತೆ ದೇಶದ ಪ್ರಗತಿಗೆ ಶ್ರಮಿಸಿದ್ದರು. 1000 ವರ್ಷಗಳ ಹಿಂದೆಯೇ ವಿದೇಶಿ ಆಕ್ರಮಣಕಾರರನ್ನು ಹಿಮ್ಮೆಟ್ಟಿಸಿದ್ದರು. ಈ ಎಲ್ಲ ವಿಚಾರಗಳು ಮುಂದಿನ ಪೀಳಿಗೆಗೆ ಹೊಸ ಇತಿಹಾಸದ ಮೂಲಕ ತಲುಪಬೇಕಿದೆ ಎಂದು ಹೇಳಿದರು. देश भर में
इतिहास, आस्था, अध्यात्म, संस्कृति से जुड़े जितने भी स्मारकों का निर्माण किया जा रहा है, उनका बहुत बड़ा लक्ष्य पर्यटन को बढ़ावा देने का भी है। उत्तर प्रदेश तो ಎಲ್ಲೆಡೆ ಹೊಸತನವನ್ನು ಸೃಷ್ಟಿಸುವ ವಸಂತ ಋತು ಕೋವಿಡ್ ಸಾಂಕ್ರಾಮಿಕ ರೋಗವನ್ನು ದೂರಗೊಳಿಸಿ ನವ ಚೈತನ್ಯವನ್ನು ನೀಡಲಿದೆ ಎಂಬ ವಿಶ್ವಾಸವನ್ನು ಪ್ರಧಾನಿ ಮೋದಿ ವ್ಯಕ್ತಪಡಿಸಿದರು. रामायण सर के ನೂತನ ಕೃಷಿ ಕಾಯ್ದೆ ಬಗ್ಗೆ ಪ್ರಸ್ತಾಪಿಸಿದ ಪ್ರಧಾನಿ, ಈ ಕಾಯ್ದೆಗಳಿಂದ ಸಣ್ಣ ರೈತರಿಗೆ ಹೆಚ್ಚು ಲಾಭವಾಗಲಿದೆ. ಈ ಹಿಂದೆ ರಾಜಕೀಯ ಲಾಭಗಳಿಗಾಗಿ ವಿದೇಶಿ ಕಂಪನಿಗಳನ್ನು ದೇಶಕ್ಕೆ ಬರಮಾಡಿಕೊಳ್ಳಲು ಕಾನೂನು ರೂಪಿಸಲಾಗಿತ್ತು. ಇಂದು ಆ ಕಂಪನಿಗಳು ದೇಶೀಯ ಕಂಪನಿಗಳ ಹೆಸರಿನಲ್ಲಿ ರೈತರನ್ನು ಹೆದರಿಸುತ್ತಿವೆ. ಆದರೆ ನೂತನ ಕಾಯ್ದೆಗಳು ರೈತರನ್ನು ಬಲಪಡಿಸಲಿವೆ ಎಂದು ಹೇಳಿದರು. ಬಹರೈಚ್ನಲ್ಲಿ ನಡೆದ और बरेली में एम्स का भी काम चल रहा है। इनके अलावा 22 नए मेडिकल कॉलेज और बनाए जा रहे हैं। वाराणसी में आधुनिक कैंसर अस्पतालों की सुविधा भी अब पूर्वांचल को मिल रही है। इन नए कानूनों के बनने के बाद जगह जगह से किसानों के बेहतर अनुभव सामने आने में भी लगे हैं। इन कृषि कानूनों को लेकर भांति भांति का प्रचार करने की कोशिश की गई। ये पूरे देश ने देखा है कि जिन्होंने देश के कृषि बाजार में विदेशी कंपनियों को बुलाने के लिए कानून बनाया, वो आज देसी कंपनियों के नाम पर किसानों को डरा रहे हैं। राजनीति के लिए झूठ और अपप्रचार की ये पोल अब स्वयं किसान खोल रहे हैं। नए कानूनों के लागू होने के बावजूद यूपी में इस बार पिछले साल की तुलना में 2 गुने किसानों का धान खरीदा गया। ಬಹರೈಚ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ರಾಜ್ಯಪಾಲರಾದ ಆನಂದಿಬೆನ್ ಪಟೇಲ್ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡಿದ್ದರು. ದೇಶಾದ್ಯಂತ ಕೋವಿಡ್-19 ಸೋಂಕು ಪ್ರಕರಣ ಕಡಿಮೆಯಾಗಿದ್ದರೂ ಕಳೆದ 15 ದಿನಗಳಲ್ಲಿ ಮೃತರ ಸಂಖ್ಯೆಯಲ್ಲಿ ಏರಿಳಿಕೆಯಾಗುತ್ತಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಕೇಂದ್ರ ಆರೋಗ್ಯ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಭೂಷಣ್, ಪ್ರಸ್ತುತ ಒಟ್ಟು 1,09,00,000 ಪ್ರಕರಣಗಳಿದ್ದು ಸಕ್ರಿಯ ಪ್ರಕರಣಗಳ ಸಂಖ್ಯೆ 1,36,000ದಷ್ಟಿದೆ. ಈವರೆಗೆ ಒಟ್ಟು 1,55,840 ಮಂದಿ ಮೃತಪಟ್ಟಿದ್ದಾರೆ. ಚೇತರಿಕೆ ಸಂಖ್ಯೆ 1,63,03,025ರಷ್ಟಿದೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದ ಇತರ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸಾಂಕ್ರಾಮಿಕದ ಸಂಖ್ಯೆ ಕಡಿಮೆಯಾಗಿದ್ದರೂ ಕಳೆದ 24 ಗಂಟೆಗಳಲ್ಲಿ ಕೇರಳದಲ್ಲಿ 2,884, ಮಹಾರಾಷ್ಟ್ರ 3,365, ಕರ್ನಾಟಕದಲ್ಲಿ 368 ಪ್ರಕರಣಗಳನ್ನು ದಾಖಲಿಸಿವೆ. ಕೋವಿಡ್ ನಿಯಂತ್ರಣಕ್ಕಾಗಿ ಮೊದಲ ಹಂತದಲ್ಲಿ 85,69,917 ಹಾಗೂ ಎರಡನೇ ಹಂತದಲ್ಲಿ 1,70,70,678 ಮಂದಿ ಸೇರಿದಂತೆ 87,40,595 ಮಂದಿಗೆ ಲಸಿಕೆ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. This is also known as 20H/501. ಐಸಿಎಂಆರ್ ನಿರ್ದೇಶಕ ಬಲರಾಮ್ ಭಾರ್ಗವ್, ಕಳೆದ ಡಿಸೆಂಬರ್ನಲ್ಲಿ ಬ್ರಿಟನ್ನಲ್ಲಿ ಪತ್ತೆಯಾದ ಹೊಸ ಕೋವಿಡ್ ಸೋಂಕು ಭಾರತ ಸೇರಿದಂತೆ 86 ರಾಷ್ಟ್ರಗಳಿಗೆ ಹರಡಿತ್ತು. ಭಾರತದಲ್ಲಿ ಡಿಸೆಂಬರ್ 20ರ ವೇಳೆಗೆ 6 ಪ್ರಕರಣಗಳು ಪತ್ತೆಯಾದವು. ಈ ವೇಳೆ ಬ್ರಿಟನ್ನಿಂದ ಹಿಂದಿರುಗಿದ ಪ್ರತಿಯೊಬ್ಬರನ್ನು ಕೋವಿಡ್ ಪರೀಕ್ಷೆಗೆ ಒಳಪಡಿಸಿ ಪ್ರತ್ಯೇಕವಾಗಿ ಇರಿಸಲಾಗಿತ್ತು. ಕೋವಿಡ್ ಸಾಂಕ್ರಾಮಿಕ ಇನ್ನೂ ಸಕ್ರಿಯವಾಗಿರುವ ಕಾರಣ ಪ್ರತಿಯೊಬ್ಬರೂ ನಿಯಮಾವಳಿಗಳನ್ನು ತಪ್ಪದೇ ಪಾಲಿಸಬೇಕು. ಕಳೆದ ವಾರದ ಜಾಗತಿಕ ಕೋವಿಡ್ ಮರಣ ಪ್ರಮಾಣದಲ್ಲಿ ಪ್ರತಿ ಮಿಲಿಯನ್ಗೆ ಭಾರತ 0.5, ರಷ್ಯಾ 24, ಬ್ರೆಜಿಲ್ 35, ಇಟಲಿ 38, ಜರ್ಮನಿ 40, ಫ್ರಾನ್ಸ್ 43, ಅಮೆರಿಕ 66 ಹಾಗೂ ಬ್ರಿಟನ್ನಲ್ಲಿ 69 ಮಂದಿ ಮೃತಪಟ್ಟಿದ್ದಾರೆ ಎಂದರು. Virus strain has been successfully isolated and cultured at ICMR NIV Pune, and experiments to assess vaccine efficacy on this strain are underway. ನೀತಿ ಆಯೋಗದ ಸದಸ್ಯ ಡಾ ವಿಕೆ ಪಾಲ್, ಸಕ್ರಿಯ ಪ್ರಕರಣಗಳಲ್ಲಿ ಕರ್ನಾಟಕ ಶೇಕಡಾ 4.23, ಪಶ್ಚಿಮ ಬಂಗಾಳ 3.10, ಕೇರಳ 44.97, ಮಹಾರಾಷ್ಟ್ರದಲ್ಲಿ ಶೇಕಡಾ 27.31ರಷ್ಟಿದೆ ಎಂದು ಹೇಳಿದ್ದು, ಇಂದು ವಸಂತಿ ಪಂಚಮಿ ಮಾತ್ರವಲ್ಲದೆ ಉತ್ತರ ಪ್ರದೇಶ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ವಿವಾಹ ಸಮಾರಂಭಗಳು ನಡೆಯುತ್ತಿವೆ. ಈ ವೇಳೆ ಜನರು ಜಾಗೃತರಾಗಿರಬೇಕು ಎಂದಿದ್ದಾರೆ.
population. So this is a concern that we would very much like to convey, that things cannot be taken for granted, and we have to be mindful of the fact, and knowing from the ICMR's last national survey that majority of Indians, as high as 70% of us, are still vulnerable for sure. ರಾಜ್ಯದಲ್ಲಿ ಇಂದು ಹೊಸದಾಗಿ 438 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 9,46,076ಕ್ಕೆ ಏರಿಕೆಯಾಗಿದೆ. ಇಂದು 344 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 9,27,924ಕ್ಕೆ ತಲುಪಿದೆ. ಇಂದು 6 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 12,273ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 5,860 ಸಕ್ರಿಯ ಪ್ರಕರಣಗಳಿವೆ. 125 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಂದು 47,028 ಮಾದರಿಗಳ ಪರೀಕ್ಷೆ ನಡೆಸಿದ್ದು, ಇದುವರೆಗೂ 1,80,45,304 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ಇಂದು 306 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 4,02,518ಕ್ಕೆ ಏರಿಕೆಯಾಗಿದೆ. ನಿನ್ನೆ 133 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ 3,94,016ಕ್ಕೆ ಏರಿಕೆಯಾಗಿದೆ. ಸದ್ಯ 4,067 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 4 ಮಂದಿ ಸಾವನ್ನಪ್ಪಿದ್ದು, ಇದುವರೆಗೂ ಒಟ್ಟು 4,434 ಮಂದಿ ಸಾವನ್ನಪ್ಪಿದ್ದಾರೆ. ಬಾಗಲಕೋಟೆ, ಬಳ್ಳಾರಿ, ಗದಗ, ಕೊಪ್ಪಳ, ರಾಯಚೂರು, ರಾಮನಗರ, ಯಾದಗಿರಿ ಜಿಲ್ಲೆಗಳಲ್ಲಿ ಇಂದು ಯಾವುದೇ ಸೋಂಕು ಪ್ರಕರಣ ದಾಖಲಾಗಿಲ್ಲ. ಉಳಿದ ಜಿಲ್ಲೆಗಳ ವಿವರ ಹೀಗಿದೆ. ಜಲವಾಯು ಪರಿವರ್ತನೆ ಹಾಗೂ ಕಾಪ್ 26ಗೆ ಸಂಬಂಧಿಸಿ ಭಾರತ ಹಾಗೂ ಬ್ರಿಟನ್ ಸಹಯೋಗ ಇಂದು ಚರ್ಚೆ ನಡೆಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಪ್ 26ರ ನಾಮಾಂಕಿತ ಅಧ್ಯಕ್ಷ ಅಲೋಕ್ ಶರ್ಮಾ ಅವರೊಂದಿಗೆ ಚರ್ಚಿಸಿರುವುದಾಗಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಟ್ವೀಟ್ ಮೂಲಕ ಮಾಹಿತಿ ನೀಡಿದೆ. ಚರ್ಚೆಯ ವೇಳೆ ಹವಾಮಾನ ಬದಲಾವಣೆಯನ್ನು ಸಮರ್ಪಕವಾಗಿ ನಿರ್ವಹಿಸಿರುವ ಬ್ರಿಟನ್ಗೆ ಪ್ರಧಾನಿ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಕೇಂದ್ರ ಸಚಿವ ಮುಖ್ತಾರ್ ಅಬ್ಬಾಸ್ ನಖ್ವಿ ರಾಜಸ್ಥಾನದ ಅಜ್ಮೀರ್ ಶರೀಫ್ ದರ್ಗಾಕ್ಕೆ ಭೇಟಿ ನೀಡಿ ಖ್ವಾಜಾ ಮೊಯಿದ್ದೀನ್ ಉರಸ್ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರ ಪರವಾಗಿ ಚಾದರ ಸಮರ್ಪಿಸಿದ್ದಾರೆ. ಇದೇ ವೇಳೆ ಪ್ರಧಾನಿಯವರು ಖ್ವಾಜಾ ಮೊಯಿದ್ದೀನ್ ಅವರ ಅನುಯಾಯಿಗಳಿಗೆ ನೀಡಿರುವ ಶುಭ ಕಾಮನೆಯ ಸಂದೇಶವನ್ನು ಮುಖ್ತಾರ್ ಅಬ್ಬಾಸ್ ನಖ್ವಿ ಓದಿ ಹೇಳಿದರು. मोइनुद्दीन चिश्ती के 809वें उर्स के उपलक्ष्य में दुनिया भर में उनके अनुयायियों को बधाई और शुभकामनाएं. ये वार्षिक उत्सव कौमी एकता, भाईचारे की खूबसूरत मिसाल है. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದ ಕೃಷ್ಣಾ ನದಿ ತೀರದಲ್ಲಿ ನಡೆಯುತ್ತಿರುವ ಜಾಕ್ವೆಲ್ ಕಾಮಗಾರಿಯನ್ನು ಸಣ್ಣ ನೀರಾವರಿ ಸಚಿವ ಜೆಸಿ ಮಾಧುಸ್ವಾಮಿ ಇಂದು ಪರಿಶೀಲನೆ ನಡೆಸಿದರು. ಈ ಕಾಮಗಾರಿಯ ಮೂಲಕ ನೇಜ, ನಾಗರಾಳ, ನಣದಿ ಸೇರಿದಂತೆ ಹಲವು ಗ್ರಾಮಗಳಿಗೆ ನೀರು ಪೂರೈಕೆ ಮಾಡುವ ಯೋಜನೆ ಇದಾಗಿದೆ. ಬಳಿಕ ಮಾಧುಸ್ವಾಮಿ ಜಾಕ್ವೆಲ್ ಕಾಮಗಾರಿ ಯೋಜನೆಯಡಿ ಕೃಷ್ಣಾ ನದಿಯಿಂದ ಚಿಕ್ಕೋಡಿ ಉಪಕಾಲುವೆಯ ಮೂಲಕ ವಿವಿಧ ಗ್ರಾಮಗಳ 13,000 ಹೆಕ್ಟೇರ್ಗೆ ನೀರು ಪೂರೈಕೆಯಾಗಲಿದ್ದು, ಜುಲೈ ಮೊದಲ ವಾರದಲ್ಲಿ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದರು. ಯಾವುದೂ ನಿಲ್ಲಬಾರ್ದು, ನಡೀತಾ ಇರೋ ಕೆಲಸಗಳನ್ನ ಸಂಪೂರ್ಣ ಮಾಡಿಕೊಡಿ. ಅಕಸ್ಮಾತ್ ಮುಂದಿನ ವರ್ಷದ ಕೆಲಸ ಕೊಡೋಕೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ಅಂತ ಸ್ಕೀಮ್ 13,000 ಹೆಕ್ಟಾರ್ಗೆ ನೀರು ಕೊಡೋ ಯೋಜನೆ ಇವತ್ತು 144-145 ಕೋಟಿ ಒಳಗೆ ಆಗ್ತಿದೆ ಅಂದರೆ ಅದು ಬಹಳ ದುಬಾರಿ ಅಂತೇಳಿ ಮಂತ್ರಿಯಾಗಿ ನನಗೆ ಅನಿಸಲ್ಲ. ಹಾಗಾಗಿ ಖಂಡಿತವಾಗಿ ಇದನ್ನು ಸಕಾಲಕ್ಕೆ ಮಾಡಿಕೊಡ್ತೀವಿ. ಕೃಷಿಯಲ್ಲಿ ಅತಿಯಾದ ರಸಗೊಬ್ಬರ ಮತ್ತು ಕೀಟನಾಶಕ ಬಳಕೆಯಿಂದ ಇಳುವರಿ ಕಡಿಮೆಯಾಗಿರುವ ಹಿನ್ನೆಲೆಯಲ್ಲಿ ಇಳುವರಿ ಹೆಚ್ಚಿಸಲು ಮತ್ತು ಗುಣಮಟ್ಟದ ಆಹಾರಕ್ಕೆ ಒತ್ತು ನೀಡುವ ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲೆಯ ಸಿಂಧಗಿ ತಾಲೂಕಿನ ಹರನಾಳ ಗ್ರಾಮದ ಪ್ರಗತಿಪರ ರೈತ ಮಹದೇವ ಅಂಬಲಿ ರೈತರಿಗೆ ಮಾದರಿಯಾಗಿದ್ದಾರೆ. ಬಿಎಸ್ಸಿ ಕೃಷಿ ಪದವಿ ಮುಗಿಸಿದ ಮಹದೇವ್ ಅಂಬಲಿ 2006ರಲ್ಲಿ ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಪರಮಾನಂದ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನು ಸ್ಥಾಪಿಸಿ
ಆ ಮೂಲಕ ಸಿರಿಧಾನ್ಯಗಳನ್ನು ಬೆಳೆಯುವ ರೈತರಿಗೆ ಮಾರುಕಟ್ಟೆಯನ್ನು ಕಲ್ಪಿಸುವ ಜೊತೆಗೆ ಸಾವಯವ ಕೃಷಿ ಪದ್ಧತಿಗಳ ಬಗ್ಗೆ ಅರಿವು ಮೂಡಿಸುವ ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ನಮ್ಮ ಕೃಷಿ ಇಲಾಖೆ ಸಪೋರ್ಟ್ ತಗೊಂಡು ಡಿಡಿ ನ್ಯೂಸ್ನೊಂದಿಗೆ ರೈತ ಮಹದೇವ್ ಅಂಬಲಿ ಸುತ್ತಮುತ್ತಲ ಭಾಗದ ರೈತರಿಗೆ ಸಾವಯವ ಕೃಷಿ ಬೆಳೆಯ ಬಗ್ಗೆ ಜಾಗೃತಿ ಮೂಡಿಸಿ ಅವರ ಉತ್ಪನ್ನಗಳಿಗೆ ಮಾರುಕಟ್ಟೆ ಒದಗಿಸುವ ಕೆಲಸ ಮಾಡಲಾಗುತ್ತಿದೆ. ಇದರಿಂದ ಸಿರಿಧಾನ್ಯ ಬೆಳೆಯುವ ರೈತರಿಗೂ ಅನುಕೂಲವಾಗಿದೆ ಎಂದು ತಿಳಿಸಿದರು. ಅವ್ರ ಕಡೆಯಿಂದ ಮಟೀರಿಯಲ್ ತಗೋತಾ ಇದ್ದೀವಿ ಸರ್. ಮಟೀರಿಯಲ್ ತಗೊಂಡು ಅವರಿಗೆ ನಾವು ಏನದ ಪೇಮೆಂಟ್ ಕೊಟ್ಟಿದ್ದೀವಿ. ಮತ್ತು ಮಟೀರಿಯಲ್ ಬೇರೆ ಬೇರೆ ನಮ್ಮ ಫೆಡರೇಷನ್ಗೆ ಬೆಂಗಳೂರು ಮತ್ತು ಹೈದರಾಬಾದಕ್ಕೆ ನಾವು ಎಲ್ಲಿ ನಮ್ಗೆ ಆರ್ಡರ್ ಇರ್ತೈತೆ ಅಲ್ಲಿ ನಾವು ಸಪ್ಲೈ ಮಾಡಿದ್ದೀವಿ. ಇದು ಒಂದು ಆಕ್ಟಿವಿಟೀಸ್ ಸದ್ದ ಟ್ರಯಲ್ ಬೇಸಿಸ್ ಮೇಲೆ ಇದು ಒಂದು ಸಕ್ಸಸ್ ಆಗಿದೆ. ಇಲ್ಲಿ ಯಾವುದೇ ತರ ಸಿಂಧಗಿ ಕೃಷಿ ಅಧಿಕಾರಿ ಶಿವಾನಂದ ಹೂವಿನಹಳ್ಳಿ ಸಾವಯವ ಕೃಷಿ ಪದ್ಧತಿಯನ್ನು ರೈತರು ಅಳವಡಿಸಿಕೊಳ್ಳುವುದರಿಂದ ಹೆಚ್ಚಿನ ಇಳುವರಿ ಪಡೆಯಲು ಸಾಧ್ಯ, ಇದರಿಂದ ಉತ್ತಮ ಆರೋಗ್ಯ ಕಾಪಾಡಬಹುದು ಎನ್ನುವ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ ಎಂದರು. RKVY ಮತ್ತು ಸಾವಯವ ಭಾಗ್ಯ ಯೋಜನೆಯಲ್ಲಿ ಏನು ಮತ್ತು ಸಂಘಗಳಿದ್ದಿಲ್ಲ, ಆ ಸಂಘಗಳಿಗೆ ಸಂಘಗಳ ಮೂಲಕ ಜೋಳ, ನವಣೆ, ಕಡಲೆ, ಗೋಧಿ, ಶೇಂಗಾ, ಮೆಣಸು ಸೇರಿದಂತೆ ಇನ್ನಿತರ ಬೆಳೆಗಳನ್ನು ರೈತರಿಂದ ಸಂಗ್ರಹಿಸಿ ಸಿರಿಧಾನ್ಯ ಸಂಸ್ಕರಣಾ ಘಟಕದಲ್ಲಿ ಪ್ಯಾಕೆಟ್ಗಳ ಮೂಲಕ ರೈತರಿಗೆ ಪೂರೈಕೆ ಮಾಡಲಾಗುತ್ತದೆ. ಇದರಿಂದ ಸಿರಿಧಾನ್ಯ ಬೆಳೆಯುವ ರೈತರಿಗೂ ಹೆಚ್ಚು ಅನುಕೂಲವಾಗಲಿದೆ ಎಂದು ಹೇಳಿದರು. ವರ್ಗೀಕರಣ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಅವರಿಗೆ ಒಳ್ಳೆ ಮಾರ್ಕೆಟು ಸಿಗುತ್ತೆ. ಅದರ ಜೊತೆಗೆ ಅವ್ರ ರೈತರಿಗೆ ಏನಪ್ಪಾ ಅಂದ್ರೆ ಇನ್ನೂ ಸಾವಯವ ಬೆಳಿಬೇಕು ಅನ್ನೋದೊಂದು, ಸಿರಿಧಾನ್ಯ ಬೆಳಿಬೇಕು ಅನ್ನೋದೊಂದು ಹುಮ್ಮಸ್ಸು ಬರುತ್ತೆ. ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡಿದ್ದ ಸೈಕಲ್ ಜಾಗೃತಿ ಜಾಥಾವನ್ನು ಶಾಸಕ ಸತೀಶ್ ರೆಡ್ಡಿ ಬೆಂಗಳೂರಿನಲ್ಲಿಂದು ಉದ್ಘಾಟಿಸಿದರು. ಜಾಥಾದಲ್ಲಿ ಶಾಲಾ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ವಿದ್ಯಾರ್ಥಿನಿ ಅಮೃತ, ಸಾರಿಗೆ ನಿಯಮಗಳನ್ನು ಪಾಲಿಸುವುದರಿಂದ ರಸ್ತೆ ಅಪಘಾತ ತಡೆಯಬಹುದು ಎಂದರು. ಫಸ್ಟು ಓಡಿಸೋವಾಗ ಸೇಫ್ಟಿ ಅಂತೂ ಮುಖ್ಯ. ಅದು ಹೆಲ್ಮೆಟ್ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು. ಸೊ ಅದೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಓಡಿಸ್ಬೇಕು ಗಾಡಿನ, ಮತ್ತು ಸುರಕ್ಷತೆಯಿಂದ ಓಡಿಸ್ಬೇಕು. ಸೊ ಆವಾಗ ನಮಗೆ ಯಾವುದೇ ರೀತಿ ಆಘಾತಗಳನ್ನ ಆಗೋದನ್ನು ನಿಲ್ಲಿಸಬಹುದು. ನಾವು ರೂಲ್ಸ್ ಮತ್ತೋರ್ವ ವಿದ್ಯಾರ್ಥಿನಿ ಶ್ರಾವ್ಯ, ಸುರಕ್ಷಿತವಾಗಿ ವಾಹನ ಚಲಿಸುವುದು ಬಹಳ ಮುಖ್ಯ ಎಂದು ತಿಳಿಸಿದರು. ಜೀಬ್ರಾ ಕ್ರಾಸಿಂಗ್ ಹತ್ರನೇ ಕ್ರಾಸ್ ಮಾಡಬೇಕು, ಯಾಕಂದರೆ ಗಾಡಿಗಳಿಗೆ ಬರ್ತಾ ಇರುತ್ತೆ, ನಮಗೆ ಏಟ್ ಆಗ್ಬೋದು ಅವಾಗ. ಆಮೇಲೆ ನಾವು ಯಾವಾಗಲೂ ಹೆಲ್ಮೆಟ್ ಹಾಕ್ಕೊಂಡೇ ಓಡಿಸ್ಬೇಕು. ನಾವು ಯಾವಾಗ ಮಾಸ್ಕ್ ಹಾಕೋಬೇಕು, ಈ ಕೊರೋನಾ ವೈರಸ್ಸಿಂದ ಎಲ್ಲರೂ ಸೇಫ್ಟಿ ಆಗಿರ್ತಾರೆ, ಆಕ್ಸಿಡೆಂಟ್ಸ್ ಆಗಲ್ಲ. ನಾವು ಯಾವಾಗ ಮುಂದಕ್ಕೆ ಕ್ಲೀನಾಗಿ ಓಡಿಸ್ಲಿಲ್ಲ ಅಂದರೆ ಆ ಕಡೆ ಬರೋರಿಗೆ ಅವರು ಫಾಸ್ಟಾಗಿ ಬರ್ತಾ ಇರ್ತಾರೆ, ಅವಾಗ ಅವರು ಬೀಳಬಹುದು. ಎಲೆಕ್ಟ್ರಾನಿಸಿಟಿ ಪ್ರಾದೇಶಿಕ ಸಾರಿಗೆ ಆಯುಕ್ತ ಶಿವಕುಮಾರ್ ಸಾರ್ವಜನಿಕರಲ್ಲಿ ರಸ್ತೆ ಸುರಕ್ಷತಾ ನಿಯಮಗಳ ಕುರಿತು ಜಾಗೃತಿ ಮೂಡಿಸಲು ಈ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು. ಮಕ್ಕಳು ಬಹಳ ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಇದರಿಂದ ಎಲ್ಲರಿಗೂ ಒಂದು ಸಂದೇಶ ಹೋಗ್ತದೆ ಅಂತ ಹೇಳಿ ನಾವು ನಂಬಿದ್ದೇವೆ. ಎಲ್ಲ ರಸ್ತೆ ಸುರಕ್ಷತೆ ನಿಮ್ಮ ಕೈಯಲ್ಲಿದೆ. ನಾವೆಲ್ಲರೂ ಜಾಗರೂಕರಾಗಿ ರಸ್ತೆಗಳಲ್ಲಿ ಇದ್ದಾಗ ಅಪಘಾತಗಳಿಗೆ ನಾವು ಕಡಿವಾಣ ಹಾಕಬಹುದು. ಆದ್ದರಿಂದ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯೋಗ ದೇಹ ಮನಸ್ಸಿನ ಸ್ವಾಸ್ಥ್ಯ ಕಾಪಾಡುವುದರ ಜೊತೆಗೆ ರೋಗ ಬರದಂತೆ ತಡೆಯಲು ಸಹಕಾರಿ, ಪ್ರಧಾನಿ ನರೇಂದ್ರ ಮೋದಿ. 6ರಿಂದ 8ನೇ ತರಗತಿ ಶಾಲೆಗಳು ಇದೇ 22ರಿಂದ ಆರಂಭ, ಆನ್ಲೈನ್ ಮೂಲಕವೂ ಶಿಕ್ಷಣ ಅಬಾಧಿತ, ಎಸ್ ಸುರೇಶ್ ಕುಮಾರ್. ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿ ಹಿನ್ನೆಲೆ ಗೋವುಗಳ ಸಂರಕ್ಷಣೆಗಾಗಿ ಸರ್ಕಾರಿ ಗೋಶಾಲೆಗಳ ಸ್ಥಾಪನೆಗೆ ಚಿಂತನೆ, ಪ್ರಭು ಚೌಹಾಣ್. ಹಾಗೂ ರಾಜ್ಯದಲ್ಲಿಂದು ಹೊಸದಾಗಿ 438 ಕೊರೋನಾ ಪ್ರಕರಣ, 344 ಮಂದಿ ಚೇತರಿಕೆ, 6 ಮಂದಿ ಸಾವು. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:30 ಡಿಡಿ ಚಂದನದಲ್ಲಿ. ನಮಸ್ಕಾರ.